ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ವಿಡಿಯೋದಲ್ಲಿ ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾನು ಏನೇನೆಲ್ಲ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ನೀವು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಆಚೆ ಎಲ್ಲ ಪಾಟಲ್ಲೆಲ್ಲ ಗಿಡ ಬೆಳೆಸಿದ್ರಲ್ಲ, ಸೊ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಹಾಗೆ ಒಣಗಿರೋ ಎಳೆ ಎಲ್ಲ ಸ್ವಲ್ಪ ಬಿಸಿಲಿಗೆ ಒಣಗಿ ಹಾಗೆ ಆಚೆ ಎಲ್ಲ ಬಿದ್ದಿತ್ತು. ಅದಕ್ಕೆ ಸ್ವಲ್ಪ ಇಲ್ಲಿ ವರಾಂಡ ಹತ್ರನೂ ಮತ್ತು ಗೇಟಿಂದ ಆಚೆನೂ ಸ್ವಲ್ಪ ಗಿಡಗಳಿದ್ದಾವೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಣ. ಹಾಗೆ ಆ ಗಿಡ ಮೇಲೆಲ್ಲ ಧೂಳೆಲ್ಲ ಬಿದ್ದೋಗಿತ್ತು. ಅಲ್ಲಿಂದ ಮನೆ ಹತ್ರ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿದ್ರಲ್ಲ, ಸೊ ಅದನ್ನು ಸ್ವಲ್ಪ ಜಾಸ್ತಿ ಧೂಳೆ ಬಂದಿತ್ತು. ಸೊ ಅದಕ್ಕೆ ಎಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಹಾಗೆ ಇಲ್ಲಿ ನಾನು ಗಿಡಕ್ಕೆಲ್ಲ ಚೆನ್ನಾಗಿ ನೀರು ಹಾಕ್ತಾಯಿದ್ದೀನಿ. ಆ್ಯಂಡ್ ಹಾಗೆ ಹಿಂದೆಗಡೆ ಎಲ್ಲನೂ ನೀರು ಹಾಕ್ಕೊಂಡು ಆ ಎಲೆಯಲ್ಲೆಲ್ಲನೂ ಆಚೆ ತೆಗೆದು ಆ್ಯಂಡ್ ಆಚೆ ಎಲ್ಲ ಬಿಸಾಕಿದ್ದೆ ಅದನ್ನ. ಆ್ಯಂಡ್ ಅಲ್ಲೆಲ್ಲ ಚೆನ್ನಾಗಿ ನೀರು ಹಾಕ್ಬಿಟ್ಟು ಬಂದಿದ್ದೆ. ಸೊ ಇಲ್ಲಿ ನಾನು ಹಾಕಿ ಹೋಗೋ ಅಷ್ಟರಲ್ಲಿ, ಇಲ್ಲಿನ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿ ಸ್ವಲ್ಪ ನೀರೆಲ್ಲ ಸ್ವಲ್ಪ ಹರ್ಕೊಂಬಂದಿರುತ್ತೆ. ಮಿಕ್ಕಿದ್ದು ಲೀಕೇಜ್ ಆಗಿರೋ ನೀರೆಲ್ಲ ಅದನ್ನು ಆಮೇಲೆ ತೊಳ್ಕೊಬೋದು ಅಂತ ಇಲ್ಲೆಲ್ಲ ನೀರು ಹಾಕಿ ಇಲ್ಲೆಲ್ಲ ತೊಳ್ಕೊಂಡು ಇಲ್ಲೆಲ್ಲ ಕ್ಲೀನ್ ಮಾಡಿ ಆಚೆ ನಾನು ಒಳಗಡೆ ಬರೋ ಅಷ್ಟರಲ್ಲಿ ಸ್ವಲ್ಪ ನೀರೆಲ್ಲ ಬಂದಿತ್ತು. ಸೊ ಅದನ್ನೆಲ್ಲ ಎಳ್ಕೊಂಡು ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೆ ವೈಪರಿಂದ. ನಾರ್ಮಲ್ ಡೇಸ್ ಆಗಿರೋದ್ರಿಂದ ನಾನು ಇಲ್ಲಿ ಚಿಕ್ಕದಾಗೊಂದು ರಂಗೋಲಿ ಬಿಟ್ಕೊತಾ ಇದ್ದೀನಿ. ರಂಗೋಲಿ ಎಲ್ಲ ಬಿಟ್ಟು ಆಚೆ ಕೆಲಸ ಮುಗಿಸಿ ಒಳಗೆ ಬಂದು ನಾನು ಕಾಫಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಕಾಫಿ ಪ್ರಿಪೇರ್ ಮಾಡಿ ಎಲ್ಲರಿಗೂ ಕೊಟ್ಟು ನಾನು ತೊಗೊಂಡು ಒಂದು ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಮಾತಾಡಿಕೊಂಡು ಕುಡಿದು ಆಮೇಲೆ ಹಾಗೇ ನಾಷ್ಟಕ್ಕೆ ಏನು ಮಾಡೋದು ಅಂತ ಕೇಳಿಕೊಂಡು ನಾಷ್ಟಕ್ಕೆ ಪ್ರಿಪೇರ್ ಮಾಡೋಕ್ಕೆ ಬಂದೆ. ನಾನಿಲ್ಲಿ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ರಾಗಿ ರೊಟ್ಟಿಗೆ ನಾನು ರಾಗಿ ಹಸಿಟ್ಟು, ಗೋಧಿ ಹಸಿಟ್ಟು ಮತ್ತು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಅದನ್ನು ಒಂದು 5 to 10 minutes ಹಾಗೆ ಬಿಟ್ಟಿದ್ದೆ. ಸೊ 5 to 10 minutes ಆದಮೇಲೆ ನಾನೀಗ ರೊಟ್ಟಿ ತಟ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ರೊಟ್ಟಿಗೆ ಸೊಪ್ಪಿನ ಪಲ್ಯ ಮಾಡಿದ್ದೀನಿ. ಸೊಪ್ಪಿನ ಪಲ್ಯ ಮತ್ತು ರಾಗಿ ರೊಟ್ಟಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ರಾಗಿ ರೊಟ್ಟಿಗೆ ಸೊಪ್ಪಿನ ಪಲ್ಯಕ್ಕಿಂತ ಈ ಉಪ್ಸಾರು ಖಾರ ಅಂತ ಬರುತ್ತೆ, ಆ ಖಾರ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ. ನಾಷ್ಟ ಎಲ್ಲ ಮುಗಿಸ್ಕೊಂಡು ಹಬ್ಬಕ್ಕೆ ನಾವು ಕಾಯೆಲ್ಲ ಯೂಸ್ ಮಾಡಿದ್ರಿ. ಆ ಕಾಯಿ ಎಲ್ಲ ಹಾಗೆ ಇತ್ತು, ಸುಮ್ಮನೆ ಹಾಗೆ ಇಟ್ಟರೆ ವೇಸ್ಟ್ ಆಗಿಬಿಡುತ್ತೆ ಅಂತ ನಮ್ಮಮ್ಮ ಹೂರ್ಣ ಎಲ್ಲ ಪ್ರಿಪೇರ್ ಮಾಡಿದರು. ಆಮೇಲೆ ನಾನು ಅದನ್ನು ತಟ್ಟಕ್ಕೆ ಅಂತ ಹಿಟ್ಟೆಲ್ಲ ಕಲಿಸ್ಕೊಂಡು ಈಗ ಒಂದೊಂದಾಗಿ ತಟ್ಕೊತಾ ಇದ್ದೀನಿ. ಹಾಗೆ ಬಿಸಿಲಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಆವಾಗವಾಗ ಬೇಗ
ತಟ್ಟಿ ಕೊಡ್ತಾಯಿದ್ದೆ. ಸೊ ಎಲ್ಲರೂ ಹಾಗೆ ತಿನ್ಕೊತಾ ಇದ್ರು ತುಪ್ಪ ಹಾಕ್ಕೊಂಡು. ಎಲ್ಲರಿಗೂ ಇಷ್ಟ ಕಾಯಿ ಒಬ್ಬಟ್ಟು ಅಂದರೆ, ಅದರಲ್ಲಿ ನನಗೆ ತುಂಬ ಇಷ್ಟ ಕಾಯಿ ಒಬ್ಬಟ್ಟು. ನಮ್ಮಮ್ಮ ಹಬ್ಬದ ದಿವಸ ಬೇಳೆ ಒಬ್ಬಟ್ಟು ಮಾಡಿದ್ರು. ಕಾಯೆಲ್ಲ ಉಳಿಯುತ್ತಲ್ಲ ಅಂತ ಆವಾಗ ಮಾಡೋಣ ಅಂತ ಹೇಳಿದರು. ಸೊ ಅದನ್ನ ಇವಾಗ ಮಾಡಿದ್ದಾರೆ ನಮ್ಮಮ್ಮ. ಮಧ್ಯಾಹ್ನಕ್ಕೆ ಚಿಕನ್ ಪ್ರಿಪೇರ್ ಮಾಡೋಕ್ಕೆ ಅಂತ ಹೇಳಿ ನಮ್ಮ ಅಪ್ಪ ಚಿಕನ್ ತಂದಿದ್ರು. ಸೊ ಚಿಕನ್ಗೆ ಬೇಕಾಗಿದ್ದ ಐಟಮ್ಸ್ ಎಲ್ಲ ತೊಗೊಳೋಕ್ಕೆ ನಾನು ಅಂಗಡಿಗೆ ಬಂದಿದ್ದೆ. ಅಲ್ಲೇ ನಾನು ತರಕಾರಿ, ಹಣ್ಣು ಮತ್ತು ಸೊಪ್ಪು ಎಲ್ಲ ಫ್ರೆಶ್ ಆಗಿತ್ತು ಅಂತೇಳಿ ತೊಗೊಂಬಂದೆ. ಅಷ್ಟರಲ್ಲಿ ನಮ್ಮಮ್ಮ ಅರ್ಧ ಆಲ್ರೆಡಿ ಪ್ರಿಪೇರ್ ಮಾಡಿಬಿಟ್ಟಿದ್ರು. ಸೊ ಸಾರು ಆಗೋಗಿತ್ತು. ನೆಕ್ಸ್ಟ್ ಫ್ರೈ ಮಾಡ್ತಾಯಿದ್ರು. ನಾನು ಬರೋಷ್ಟರಲ್ಲಿ ಆ ಫ್ರೈದು ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಫೇವ್ರೆಟ್ ಬಂದು ಈ ಫ್ರೈ. ಇದು ಮಾತ್ರ ಸಖತ್ತಾಗಿರುತ್ತೆ ಮಾಡೋದ್ರಲ್ಲಿ ನಮ್ಮಮ್ಮ. ಸಾಂಬಾರು ಕೂಡ ಚೆನ್ನಾಗಿರುತ್ತೆ, ಬಟ್ ಅದಕ್ಕಿಂತ ಜಾಸ್ತಿ ಫ್ರೈ ತುಂಬ ಚೆನ್ನಾಗಿರುತ್ತೆ. ಇದನ್ನು ಗ್ರೇವಿ ಥರನೂ ಮಾಡ್ಕೊಬೋದು, ಅಥವಾ ಡ್ರೈ ರೋಸ್ಟ್ ಕೂಡ ಮಾಡ್ಕೊಬೋದು, ಫ್ರೈ ಆದರೂ ಮಾಡ್ಕೊಬೋದು. ಬಟ್ ಒಟ್ಟಿನಲ್ಲಿ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಇದಕ್ಕೆ ನೀರು ಹಾಕ್ಕೊಂಡ್ರೆ ಗ್ರೇವಿ ಆಗುತ್ತೆ. ಅದನ್ನು ಚಪಾತಿ ಅಥವಾ ರೈಸ್ ಕೂಡ ನೀವು ಸರ್ವ್ ಮಾಡ್ಕೊಬೋದು. ಇಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡು ತಿಂತೀನಿ ಅಂತ ಅಂದ್ರೂ ಡ್ರೈ ರೋಸ್ಟ್ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅಮ್ಮಗೆ ಇನ್ನೊಂದು ಸರಿ ಮಾಡೋಕ್ಕೆ ಹೇಳ್ತೀನಿ. ಊಟ ಮಾಡಿಕೊಂಡು ಹಾಗೆ ಸ್ವಲ್ಪ ರೆಸ್ಟ್ ಮಾಡಿ, ಸ್ವಲ್ಪ ಕೆಲಸ ಇತ್ತು ಅಂತೆಲ್ಲ ಆಚೆ ಹೋಗಿದೆ. ಹಾಗೆ ಮನೆಗೆ ವಾಪಸ್ ಬರಬೇಕಾದ್ರೆ ನಾಳೆಗೆ ಹೂವು ಬೇಕಿತ್ತು ಅಂತ ಹೂವು ತೊಗೊಂಡು ಬರ್ತಾಯಿದ್ದೆ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.